ಅದ್ರ ಜೊತೆಗೆ ಅಂದ್ರೆ ನೀವು ಆರಂಭದಲ್ಲಿ ಹೇಳಿದ್ರಿ UPSC ಅಂದ್ರೆ ಏನು ಅಂತ ಹೇಳಿ ತಂದೆನೇ ಹೇಳ್ಕೊಟ್ಟಿದ್ದು. ಆಕ್ಚುಲಿ ಏನು ಸರ್ UPSC ಅಂದ್ರೆ? ಸೊ ನಾವು ಫಸ್ಟ್ ಆಕ್ಚುಲಿ ಯಾರಿಗೆ ಸಿವಿಲ್ ಸರ್ವಿಸಸ್ UPSC ಅನ್ನೋದು ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಅದೊಂದು ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದರಲ್ಲಿ UPSC ಬಹಳಷ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡುತ್ತೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇರ್ತದೆ, ಸಿವಿಲ್ ಸರ್ವಿಸ್ ಇರ್ತದೆ, ಡಾಕ್ಟರ್ಸ್ ಇರ್ತದೆ, ಬಹಳಷ್ಟು ಇರ್ತವೆ. ಇದರಲ್ಲಿ ಸಿವಿಲ್ ಸರ್ವಿಸಸ್ ಒಂದು ಎಕ್ಸಾಮ್. ಸೊ ಸಿವಿಲ್ ಸರ್ವಿಸಸ್ ಎಕ್ಸಾಮಲ್ಲಿ ಒಂದು 23-24 ಡಿಫ್ರೆಂಟ್ ಸರ್ವಿಸಸ್ ಇರುತ್ತವೆ. IAS, IPS, ಫಾರಿನ್ ಸರ್ವಿಸ್, IFS, ರೈಲ್ವೆ ಸರ್ವಿಸು, ರೆವೆನ್ಯೂ ಸರ್ವಿಸು, ಈ ಥರ ಬಹಳಷ್ಟು ಸರ್ವಿಸಸ್ ಇರ್ತವೆ. ಸೊ ಆ್ಯಕ್ಚುಲಿ ಸಿವಿಲ್ ಸರ್ವಿಸಸ್ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಆ್ಯಕ್ಚುಲಿ ಅವ್ರು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ, ಸಿವಿಲ್ ಸರ್ವಿಸಸ್ ನೋಟಿಫಿಕೇಶನ್ ಅಂತಾರೆ. ಅದರಲ್ಲಿ ಆ್ಯಕ್ಚುಲಿ ಸಿವಿಲ್ ಸರ್ವಿಸಸ್ಗೆ ನಮಗೆ ಯಾವ ಥರ ಕ್ಯಾಂಡಿಡೇಟ್ಸ್ ಬೇಕು ಅನ್ನೋದು ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಅದು ಓದಿದರೆ ಆ್ಯಕ್ಚುಲಿ ನಮಗೆ ಸಿವಿಲ್ ಸರ್ವಿಸಸ್ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಅಫ್ಕೋರ್ಸ್ ನಾವು ಅಧಿಕಾರಿಗಳನ್ನ ನೋಡ್ತಾ ಇರ್ತೀವಿ, ಅಂದರೆ ನಾವು ಸಿವಿಲ್ ಸರ್ವಿಸಸ್ ಆಗ ಮುಂಚೆ ಕೂಡ ನಾವು ಅಧಿಕಾರಿಗಳನ್ನ ನೋಡ್ತಿದ್ದೀವಿ. ಅವರದ್ದು ಏನು ಕಾರ್ಯಾಚರಣೆ ಇರ್ತದೆ, ಹೇಗೆ ಇಂಟರಾಕ್ಟ್ ಆಗ್ತಾರೆ ಪಬ್ಲಿಕ್ ಜೊತೆ, ಅವ್ರ ಕೆಲಸಗಳು. ಬಟ್ ಅದೇನಂದರೆ ಒಂಥರ ಪ್ರಾಕ್ಟಿಕಲ್ ವಿಷಯಗಳ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಬಟ್ ಆ್ಯಕ್ಚುಲಿ ಅವ್ರದ್ದು ಒಂದು ಸಿವಿಲ್ ಸರ್ವಿಸಸ್ ಅಂದರೆ ಏನು ಅನ್ನೋದು ಗೊತ್ತಾಗಬೇಕಂದ್ರೆ ನೋಟಿಫಿಕೇಶನು ಮತ್ತು ಅದು ಅವರದ್ದು ಏನು ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಸಿವಿಲ್ ಸರ್ವೆಂಟ್, ಅಂದರೆ ಸಿವಿಲ್ ಸರ್ವೆಂಟಿಗೆ ಏನು ಅವರದ್ದು ಡ್ಯೂಟಿ ಏನು ಅನ್ನೋದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ. ಅದೇ ರೀತಿಯಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಆಪ್ಷನಲ್ ಇದೆ, ಅದರಲ್ಲಿ ನಮಗೆ ಕ್ಲಿಯರ್ ಆಗಿ ಆ್ಯಕ್ಚುಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಸೇವೆ, ಪಬ್ಲಿಕ್ ಸರ್ವಿಸ್, ಬೇಸಿಕಲಿ ಇದು ಸರ್ವಿಸ್. ಸೊ ಆ ಸರ್ವಿಸಲ್ಲಿ ನಾವು ಏನೇನು ಮಾಡಬಹುದು ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಸೊ ನಾವು ಸಿವಿಲ್ ಸರ್ವಿಸ್ ಆಗ ಮುಂಚೆ ನಾವು ನೋಡ್ತಾ ಇರುವಂಥದ್ದು ಗ್ಲಾಮರ್ ಮಾತ್ರ. ಅಂದರೆ ಏನ್ ಈ ತರ ಇರ್ತಾರೆ ಅಧಿಕಾರಿಗಳು, ಈ ತರ ಇರ್ತಾರೆ, ಈ ತರ ಅವ್ರಿಗೆ ಫೆಸಿಲಿಟೀಸ್ ಇರ್ತವೆ, ಈ ತರ ಕಾರ್ ಇರ್ತದೆ, ಬಂಗ್ಲೆ ಇರ್ತದೆ, ಈ ತರ ಅವ್ರಿಗೆ PA ಇರ್ತಾರೆ, ಈ ತರ ಸೆಂಟ್ರಿ ಇರ್ತಾರೆ. ಸೊ ಇವೆಲ್ಲ ಒಂದು ಸೈಡ್ ಅವು ಇರ್ತವೆ ನಿಜ. ಬಟ್ ಆಕ್ಚುಲಿ ಸಿವಿಲ್ ಸರ್ವಿಸಸ್ ಏನ್ ಮಾಡಬೇಕು ಆಕ್ಚುಲಿ ಸಿವಿಲ್ ಸರ್ವೆಂಟ್ಸ್ ಏನ್ ಮಾಡಬೇಕು, ಸಿವಿಲ್ ಸರ್ವಿಸಸ್ ಅಲ್ಲಿ ಏನು ಉದ್ದೇಶ ಏನಿದೆ ಅನ್ನೋದು ಮಾತ್ರ ಸ್ವಲ್ಪ ನಾವು ಡೀಪ್ ಆಗಿ ಹೋದ್ರೇನೆ ಗೊತ್ತಾಗತ್ತೆ. ನಾವು ಅದು ಇಂಗ್ಲಿಷ್ ಅಲ್ಲಿ ಎಥೋಸ್ ಅಂತೀವಿ. ಸಿವಿಲ್ ಸರ್ವಿಸಸ್ ಉದ್ದೇಶ ಏನು ಅನ್ನೋದು ನಮಗೆ ಗೊತ್ತಾಗತ್ತೆ. ಸೊ ಅದರಿಂದ ನಮಗೆ ಕ್ಲಿಯರ್ ಐಡಿಯಾ ಬರುತ್ತೆ ಸಿವಿಲ್ ಸರ್ವಿಸಸ್. ನೀವು ಎಕ್ಸಾಮ್ ಬರೆದೊಂದು 10-12 ವರ್ಷಗಳು ಆಗಿದ್ರು ಕೂಡ UPSC ಪ್ಯಾಟರ್ನ್ಗಳು ಚೇಂಜ್ ಆಗಿರ್ಬೋದು, ಆದ್ರೆ ಆ ಥೀಮ್ ಅದೇ ಇರುತ್ತೆ. ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ ಅಂತ ಅನ್ಕೊಂಡ್ರೆ SLC ಮುಗಿಸಿದೀನೋ ಅಥವಾ PUC ಮುಗಿಸಿದೀನೋ ಡಿಗ್ರಿ ಮುಗಿಸಿದೀನೋ, ನನಗೆ ಸಿವಿಲ್ ಸರ್ವೆಂಟ್ ಆಗ್ಬೇಕು ಅಂತ ಹೇಳಿ ಒಂದು ಆಸೆ ಹುಟ್ಟುತ್ತೆ. ಆ ಆರಂಭವನ್ನ ಹೇಗ್ ಮಾಡೋದು, ನೀವು ಆರಂಭವನ್ನು ಹೇಗ್ ಮಾಡಿದ್ರಿ ಸರ್? ಸೊ ಇದು ಆಕ್ಚುಲಿ ಲಾಸ್ಟ್ 10 ವರ್ಷದಿಂದ ನನಗೆ ತುಂಬಾ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಹುಡುಗರು ಆಲ್ಮೋಸ್ಟ್ ನನ್ನ ಆಫೀಸಲ್ಲಿ ಕೇಳುವಂತ ಕಾಮನ್ ಪ್ರಶ್ನೆ. ಸೊ ಇದಕ್ಕೆ ನಾನು ಅಗೇನ್ ನನ್ನನ್ನು ಯಾರಾದರೂ ಕೇಳಿದ್ರೆ ನಾನು ಸ್ವಲ್ಪ ಬೋರಿಂಗ್ ಆನ್ಸರ್ ಕೊಡ್ಬೋದು, ಅಂದರೆ ಒಂದು ಗ್ಲಾಮರಸ್ ಆನ್ಸರ್ ಕೊಡಲ್ಲ. ನೀವು ಇಷ್ಟು ತಾಸು ಓದಬೇಕು, 16 ಗಂಟೆ ಓದಬೇಕು, ಅಥವಾ ನಾವು 16 ಗಂಟೆ ಓದಿದ್ದೀವಿ, ನಾವು 18 ಗಂಟೆ ಓದಿದ್ದೀವಿ, ಇಂಟರ್ವ್ಯೂ ಅಲ್ಲಿ ಇಷ್ಟು ನಾವು ಚುರುಕಾಗಿ ನಾವು ಆನ್ಸರ್ ಜವಾಬ್ ಕೊಟ್ಟಿದ್ದೀವಿ, ಇವೆಲ್ಲ ಒಂದು ಸೈಡ್ ಅದಿರ್ಬೋದು. ಬಟ್ ನನ್ನ ಇದು ಏನಂದರೆ, ಫಸ್ಟ್ ಒಬ್ಬ ಯಾರಿರಲಿ, ಒಂದು ಹಳ್ಳಿಯಿಂದ ಬಂದಿರೋರಿರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್, ಅವರೊಬ್ಬ ಸಿವಿಲ್ ಸರ್ವೆಂಟ್ ಆಗಬೇಕು ಅಂದರೆ ಫಸ್ಟ್ ಅವ್ರ ಸಿವಿಲ್ ಸರ್ವೆಂಟ್ ಆಗ್ತೀನಿ ಅಂತ ನಂಬಬೇಕು. ಫಸ್ಟ್ ಥಿಂಗ್, 100% ಅವ್ರು ನಂಬಬೇಕು. ಯಾಕೆಂದ್ರೆ ನಮ್ಮ ಬ್ಯಾಚ್ಮೆಂಟ್ಸ್ ಇರ್ಬೋದು, ನಮ್ಮ ಸೀನಿಯರ್ಸ್ ಇರೋದು, ಜೂನಿಯರ್ಸ್ ಇರ್ಬೋದು, ಬಹಳಷ್ಟು ಜನ ಆಕ್ಚುಲಿ ವೆರಿ ಹಂಬಲ್ ಬ್ಯಾಕ್ ಗ್ರೌಂಡ್ ಇಂದ ಸಿವಿಲ್ ಸರ್ವೆಂಟ್ಸ್ ಆಗಿರುವಂಥದ್ದು ನೋಡಿದ್ದೀವಿ ನಾವು. ಸೊ ಫಸ್ಟ್ ಥಿಂಗ್, ಯಾರಿಗೆ ಸಾಧ್ಯ ಇಲ್ಲ ಅನ್ನೋದು ಪ್ರಶ್ನೆ ಬರಲ್ಲ. ಬಟ್ ಈಸಿ ಕೂಡ ಅಲ್ಲ, ಸುಲಭ ಕೂಡ ಅಲ್ಲ. ಬಟ್ ಇಲ್ಲ ಹಾಗೆ ಆಗಲ್ಲ ಅನ್ನೋದು ಕೂಡ ಇರಲ್ಲ. ನಿಮ್ಮ ಮನಸ್ಸಿರ್ಬೇಕು, ನಿಮ್ಮ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು. ಸೊ ಫಸ್ಟ್ ಥಿಂಗ್ ಅವರೇನಂದ್ರೆ ಫಸ್ಟ್ ಸಿಲೆಬಸ್ ನೋಡಬೇಕು. ಸಿವಿಲ್ ಸರ್ವಿಸಸ್ ಅವ್ರು ನೋಟಿಫಿಕೇಶನ್ ಇರುತ್ತೆ, ಆಕ್ಚುಲಿ ಆ ನೋಟಿಫಿಕೇಶನ್ ಅಲ್ಲೇ ಸಿಲೆಬಸ್ ಮಾಡ್ತಾರೆ. ಏನೇನು ನಮ್ಮ ಸಿವಿಲ್ ಸರ್ವೆಂಟ್ಗೆ ಏನೇನು ಇರಬೇಕು, ಏನೇನು ನಾಲೆಡ್ಜ್ ಇರಬೇಕು, ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ UPSC ಒಂದು ರಿಲೀಸ್ ಮಾಡುತ್ತೆ. ಅದ್ ನೋಡ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಅವರು ಯೋಚನೆ ಮಾಡಿ, ಅವರು ವೆದರ್ ದೇ ಆರ್ ಸೂಟಬಲ್ ಆರ್ ನಾಟ್ ಅನ್ನೋದು ಯೋಚನೆ ಮಾಡಬೇಕು. ಎಲ್ಲರೂ ಅದೇ ಟ್ಯಾಲೆಂಟ್ ಇರಬೇಕು ಅಂತ ಏನಿಲ್ಲ. ಕೆಲವರು ಸಾಫ್ಟ್ವೇರ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಡ್ರಾಯಿಂಗ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಬೇರೆ ಆರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿರ್ತಾರೆ. ಬಟ್ ಸಿವಿಲ್ ಸರ್ವೆಂಟ್ಸ್ಗೆ ಸಂಬಂಧಪಟ್ಟ ಅವ್ರು ಸೂಟಬಲ್ ಇಲ್ಲ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರ ಸ್ಟೈಲ್ ಏನು. ಸೊ ಕೆಲವರು ಏನಂದ್ರೆ ಸೈನ್ಸ್ ಮ್ಯಾಥ್ಸ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಅವರೇ ಆನ್ಸರ್ ರೈಟಿಂಗ್ ಅಲ್ಲಿ ಚೆನ್ನಾಗಿರಲ್ಲ ಇರ್ಬೋದು. ಅಫ್ಕೋರ್ಸ್ ಡೆವಲಪ್ ಮಾಡ್ಕೋಬೇಕು. ಬಟ್ ಫಸ್ಟ್ ಅವರು ಆತ್ಮಾವಲೋಕನ ಮಾಡ್ಕೋಬೇಕು, ಅವರು ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು.
ನಾನು ಬೇಸಿಕಲಿ ಸಿವಿಲ್ ಸರ್ವೆಂಟ್ಸ್ ಆಯ್ತು, ಯಾರೋ ಹೇಳಿದ್ರು, ಯಾರೋ ಇದು ಆಗಿದ್ರು ಅನ್ನೋದು ಒಂದು. ಬಟ್ ನೀವು ಅದಕ್ಕೆ ಸೂಟಬಲ್, ನೀವು ಅದಕ್ಕೆ ಓದಕ್ ಆಗತ್ತಾ ಅನ್ನೋದು ಫಸ್ಟ್ ನೋಡ್ಕೋಬೇಕು. ಯಾಕೆಂದ್ರೆ ಇದೊಂದು ಜರ್ನಿ 3-4 ಇಯರ್ಸ್ ಅಂತೂ ಆಗತ್ತೆ. ಹೌದು. ಬಿಕಾಸ್ ಲೆವೆಲ್ಸ್ ಆಫ್ ಎಕ್ಸಾಮ್ ಇರ್ಬೋದು, ಸಿಲೆಬಸ್ ಇರ್ಬೋದು, ತುಂಬಾ ವೈಡ್ ಇರುತ್ತದೆ. ಸೊ 3 ಲೆವೆಲ್ಸ್ ಆಫ್ ಎಕ್ಸಾಮ್ ಇರ್ತದೆ: ಪ್ರಿಲಿಮಿನರಿ ಎಕ್ಸಾಮಿನೇಷನ್, ಮೇನ್ಸ್ ಎಕ್ಸಾಮಿನೇಷನ್, ಇಂಟರ್ವ್ಯೂ. ಸೊ ಪ್ರಿಲಿಮಿನರಿ ಕ್ವಾಲಿಫಿಕೇಶನ್, ಮೇನ್ಸ್ ಏನಂದ್ರೆ ಮಾರ್ಕ್ಸ್ ರಿಟರ್ನ್, ಆ ಮಾರ್ಕ್ಸ್ ಇದು ಆಧಾರದ ಮೇಲೆ ಇಂಟರ್ವ್ಯೂ ಇದಾಗ್ತದೆ. ಬಟ್ ಜನರಲಿ 20:80 ರೇಷಿಯೋ, ಅಂದ್ರೆ 80 ಮೇನ್ಸ್ ಮಾರ್ಕ್ಸ್ ತಗೊಂಡು 20 ಇಂಟರ್ವ್ಯೂ ತಗೊಂಡು ಅದನ್ನು ಕ್ವಾಲಿಫೈ ಮಾಡ್ತಾರೆ ಲಾಸ್ಟ್ ಲಿಸ್ಟ್ ಅಲ್ಲಿ. ಸೊ ಫಸ್ಟ್ ಯಾರಾದ್ರೂ ಬಂದಿದಂದ್ರೆ ಈ 2 ಮಾಡಬೇಕು. ಸಪೋಸ್ ಡಿಸೈಡ್ ಆಗಿದ್ದಾರೆ ನಾವು ಸಿವಿಲ್ ಸರ್ವಿಸಸ್ ಓದಲಿಕ್ಕೆ, ಸಿವಿಲ್ ಸರ್ವಿಸಸ್ ಅಂದ್ರೆ ಸಿವಿಲ್ ಸರ್ವಿಸ್ ಜೊತೆ ಸ್ಟೇಟ್ ಸರ್ವಿಸಸ್ ಇರ್ಬೋದು, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಕವರ್ ಆಗುತ್ತೆ. ಅಂದ್ರೆ ಜನರಲಿ ಎಲ್ಲ ಓದ್ತಾ ಇರ್ತಾರೆ ಸಿವಿಲ್ ಸರ್ವೆಂಟ್ ಜೊತೆ. ಸೊ ಫಸ್ಟ್ ಅವ್ರು ಮಾಡ್ತಾ ಇರೋದು, ಅವರು ನ್ಯೂಸ್ ಪೇಪರ್ ಇರ್ಬೋದು, ಅವ್ರ ಜನರಲ್ ಫ್ಯಾಕ್ಟ್ಸ್ ಇರ್ಬೋದು, ಅವು ನಾವು ಏನಂತಾರೆ ಓದಿ ಅರ್ಥ ಮಾಡಿಕೊಂಡು ನಮ್ಮ ಸಿವಿಲ್ ಸರ್ವಿಸಸ್ಗೆ ಸೂಟಬಲ್ ಆಗಿ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದು ಅಭ್ಯಾಸ ಮಾಡಬೇಕು. ನಾನು ಬೆಸ್ಟ್ ಟಿಪ್ ಅಂದ್ರೆ ನಾನು ಇದು 10 ವರ್ಷದಿಂದ 15 ವರ್ಷದಿಂದ ನಾನು ಯಾರು ಕೇಳಿದ್ರು ನಾನು ಹೇಳ್ತಾ ಬಂದಿದ್ದೀನಿ, ಆಲ್ ಇಂಡಿಯಾ ರೇಡಿಯೋದು ನ್ಯೂಸ್ ಆನ್ ಏರ್ ಅಂತ ಇರುತ್ತದೆ. ಆಲ್ ಇಂಡಿಯಾ ರೇಡಿಯೋದು ಇದಿರ್ತದೆ. ಅದರಲ್ಲಿ ತುಂಬಾ ಚೆನ್ನಾಗಿರ್ತದೆ, ಎಲ್ಲ ಭಾಷೆಗಳಲ್ಲಿದೆ ಅದು. ಕನ್ನಡದಲ್ಲಿದೆ, ತೆಲುಗುದಲ್ಲಿದೆ, ಇಂಗ್ಲಿಷ್ ಅಲ್ಲಿದೆ, ಹಿಂದಿಯಲ್ಲಿದೆ, ಎಲ್ಲಾ ಭಾಷೆಗಳಲ್ಲಿ. ಆ ಡಿಸ್ಕಷನ್ಸ್ ಏನಿವೆ, ಅವ್ರ ಪ್ಯಾನಲ್ ಡಿಸ್ಕಷನ್ಸ್ ಇರ್ಬೋದು, ಅವ್ರ ಹೆಡ್ಲೈನ್ಸ್ ಮತ್ತೆ ಇದಿರ್ಬೋದು, ನನಗೆ ತುಂಬಾ ಪ್ರೊಫೆಷನಲ್ ಆಗಿ ಅನಿಸ್ತದೆ. ಅಂದ್ರೆ ಒಬ್ಬರಿಗೆ ಸಪೋಸ್ ಡೈರೆಕ್ಟ್ ದ ಹಿಂದೂ ಪೇಪರ್, ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್, ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ನೋಡ್ಕೊಂಡು ಓದಿದ್ದು ಕಷ್ಟ ಅನಿಸ್ತಿದ್ರೆ, ಅವರು ಬೇಸಿಕಲಿ ಫಸ್ಟ್ ಆಲ್ ಇಂಡಿಯಾ ರೇಡಿಯೋ ಓದ್ಕೊಂಡ ಅವ್ರು ಸ್ಟಾರ್ಟ್ ಮಾಡ್ಬೋದು. ಸೊ ಆಲ್ ಇಂಡಿಯಾ ರೇಡಿಯೋ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಜನರಲ್ ನಮಗೆ ಒಂದು ಅವೇರ್ನೆಸ್, ನಮ್ಮ ಸುತ್ತಮುತ್ತ ಅಂದ್ರೆ ದೇಶದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಫ್ರಮ್ ಸಿವಿಲ್ ಸರ್ವೆಂಟ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ನಮಗೆ ಅರ್ಥ ಆಗತ್ತೆ. ಅಂದ್ರೆ ನಾವು ಓಕೆ, ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಇಂಡಿಯಾ ಅಮೆರಿಕಾ ರಿಲೇಷನ್ಸ್ ಇವೆ, ಟ್ಯಾರಿಫ್ಸ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ. ಸೊ ಟ್ಯಾರಿಫ್ಸ್ ಬಗ್ಗೆ ಪೊಲಿಟಿಕಲ್ ಬಿಟ್ಟು ಆಕ್ಚುಲಿ ಏನು ಟ್ಯಾರಿಫ್ ಅಂದ್ರೆ ಏನು ಯಾವ್ದಕ್ಕೆ ಟ್ಯಾರಿಫ್ ಯೂಸ್ ಮಾಡ್ತಾರೆ, ಇಂಪೋರ್ಟ್ ಅಂದ್ರೆ ಏನು, ಎಕ್ಸ್ಪೋರ್ಟ್ ಅಂದ್ರೆ ಏನಾಗತ್ತೆ, ನಮ್ಮ ದೇಶಕ್ಕೆ ಹೇಗೆ ಯೂಸ್ ಆಗುತ್ತೆ, GDP ಅಲ್ಲಿ ಅದಕ್ಕೆ ಏನು ಇದಿದೆ. ಸೊ ಆ ತರ ನಾವು ಕ್ವಶನ್ಸ್ ಮಾಡ್ತಾ ಹೋದ್ರೆ ನಮ್ಗೆ ಏನಂದ್ರೆ ಒಂದು ಐಡಿಯಾ ಬರುತ್ತೆ. ಸೊ ಆಲ್ ಇಂಡಿಯಾ ರೇಡಿಯೋ ಇಂದ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ, ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್. ಎರಡನೇದು ಬೇಸಿಕ್ ಬುಕ್ಸ್ ಅಂತ ಇರ್ತವೆ, ಅದು ಎಲ್ಲಾರು ಆಲ್ಮೋಸ್ಟ್ 30 ವರ್ಷದಿಂದ ಹೇಳ್ತಾ ಬಂದಿದ್ದಾರೆ. ಸೊ NCERT ಬುಕ್ಸ್ ಇರ್ತವೆ. ಸೊ NCERT ಬುಕ್ಸ್, ಬೇಸಿಕ್ ಬುಕ್ಸ್, ಸೋಷಿಯಲ್ ಸ್ಟಡೀಸ್, ಸೈನ್ಸ್ ನಾವೆಲ್ಲ ಸ್ಕೂಲಲ್ಲಿ ಓದಿದ್ದೇವೆ. ಬಟ್ ಏನಂದ್ರೆ ಸ್ಕೂಲಲ್ಲಿ ನಾವು ಜನರಲ್ ಆಗಿ ಎಕ್ಸಾಮ್ಸ್ಗೋಸ್ಕರ ಓದ್ತೀವಿ. ಇದೇನಂದ್ರೆ ಸ್ವಲ್ಪ ನಾಲೆಡ್ಜ್ಗೋಸ್ಕರ ಅಥವಾ ಜನರಲ್ ಅವೇರ್ನೆಸ್ಗೋಸ್ಕರ ಒಂದು ಬೇಸ್ ಫಾರ್ಮ್ ಮಾಡ್ಲಿಕ್ಕೆ ಇದು ಮಾಡ್ತೀವಿ. ಸೊ ಅದೊಂದು ಓದ್ಕೊಂಡು ನೆಕ್ಸ್ಟ್ ಅವರು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ಹಂತದಲ್ಲಿ ನಾವು ಬಂದ್ರೆ ಯಾವ ಆಪ್ಷನಲ್ ತಗೋಬೇಕು, ಜನರಲ್ ಸ್ಟಡೀಸ್ ಹೇಗೆ ಪ್ರಿಪೇರ್ ಆಗಬೇಕು, ಫಸ್ಟ್ ಪ್ರಿಲಿಮ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಪ್ರಿಲಿಮ್ಸ್ ಅಲ್ಲಿ ಮತ್ತೆ ನಮಗೆ CSAT ಅಂತ ಇರುತ್ತದೆ. ಸೊ ಮ್ಯಾಥ್ಸ್ ಆಪ್ಟಿಟ್ಯೂಡ್ ಅದು ಹೇಗೆ ಇದು ಮಾಡಬೇಕು, ಪ್ರಿಲಿಮ್ಸ್ಗೆ ಏನು ಪ್ರಿಪರೇಷನ್ ಮಾಡಬೇಕು, ಮೇನ್ಸ್ ಅಲ್ಲಿ ಯಾವ ಪೇಪರ್ಸ್ ಇರುತ್ತವೆ, ಎಸ್ಸೆ ರೈಟಿಂಗ್ ಹೇಗೆ ಮಾಡಬೇಕು, ಆಪ್ಷನಲ್ ಏನ್ ಚೂಸ್ ಮಾಡಬೇಕು. ಸೊ ಇದೆಲ್ಲ ಸ್ಟೇಜ್ಗೆ ನಮಗೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಬಟ್ ಫಸ್ಟ್ ಬೇಸ್ ಮಾತ್ರ ನಾವು ಆಲ್ ಇಂಡಿಯಾ ರೇಡಿಯೋ, ಬೇಸಿಕ್ ಬುಕ್ಸ್, ನ್ಯೂಸ್ ಪೇಪರ್ಸ್ ಮಾಡ್ಕೊಂಡು ಸ್ವಲ್ಪ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಆನ್ಸರ್ ರೈಟಿಂಗ್ ಯಾವುದು ಒಂದು ಪ್ಯಾರಾಗ್ರಾಫ್ ಫಸ್ಟ್ ಅಲ್ಲಿ ಏನಂದ್ರೆ ಮಿಸ್ಟೇಕ್ಸ್ ಬರ್ತವೆ. ಯಾರು ಫಸ್ಟೇ ಪ್ರೊಫೆಷನಲ್ ಆಗಿ ಬರೆಯುವಂಥವ್ರು ಬಹಳ, ಅಂಡ್ ಸಿವಿಲ್ ಸರ್ವಿಸಸ್ ಅಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ನಾವು ಅಂದ್ರೆ ಒಂದು ಇಂಟೆಲೆಕ್ಚುವಲ್ ಒಂದು ಪ್ರೊಫೆಸರ್ ತರ ನಾವು ಬರೆಯುವುದು ಕೂಡ ಬೇಕಾಗಿಲ್ಲ ಅನಿಸ್ತದೆ. ಸಿಂಪಲ್ ಐಡಿಯಾಸ್, ಸಿಂಪಲ್ ಆಗಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ, ಯಾವ ಭಾಷೆ ಇರ್ಬೋದು, ಕನ್ನಡ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಯಾವ ಭಾಷೆ ಇರ್ಬೋದು, ಸಿಂಪಲ್ ಆಗಿ ಬರೆಯೋದು ಸ್ಟಾರ್ಟ್